ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂತ ಒಂದು ಕಾಲದಲ್ಲಿ ಕಳಿಸ್ಕೊತಾ ಇದ್ದ ಬಳ್ಳಾರಿ ಈಗ ಮತ್ತೊಮ್ಮೆ ರಾಜ್ಯಾದ್ಯಂತ ಹೆಸರು ಮಾಡಿದೆ. ಅದಕ್ಕೆ ಕಾರಣ ಆಗಿದ್ದು ಶಾಸಕರು, ಮಾಜಿ ಸಚಿವರು ಆದ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ನಡೆದ ಒಂದು ಕ್ಷುಲ್ಲಕ ಘಟನೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದ ಜಗಳ ಒಬ್ಬ ಕಾರ್ಯಕರ್ತನ ಅಂತ್ಯದೊಂದಿಗೆ ಮುಕ್ತಾಯಗೊಂಡಿದೆ. ಆದ್ರೆ ಅದು ಇವತ್ತಿ ತನಕ ನಿಲ್ತಾ ಇಲ್ಲ. ದಿನಕ್ಕೊಂದು ಟ್ವಿಸ್ಟ್ ತಗೋತಾ ಇದೆ, ದಿನಕ್ಕೊಂದಷ್ಟು ವಿಡಿಯೋಗಳು ಬರ್ತಿದೆ, ಆರೋಪ ಪ್ರತ್ಯಾರೋಪಗಳು ನಿಲ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ನಮ್ ಜೊತೆ ಇವತ್ತು ಸ್ವತಃ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ಯಾನರ್ ಗಲಾಟೆ ಎಲ್ಲ ವಿಷಯ ಗೊತ್ತಿದೆ, ನೀವು ತುಂಬಾ ಮಾತಾಡಿದ್ದೀರಾ. ಆದ್ರೆ ನನ್ನ ನೇರ ಪ್ರಶ್ನೆ, ಬಳ್ಳಾರಿಯ ಈ ಸ್ಥಿತಿಗೆ ಯಾರು ಕಾರಣ? ನಾರಾ ಭರತ್ ರೆಡ್ಡಿಯವರ, ಜನಾರ್ದನ್ ರೆಡ್ಡಿಯವರ, ಕಾಂಗ್ರೆಸ್ ಅಥವಾ ಬಿಜೆಪಿನ? ಯಾರು ಇವತ್ತು ಬಳ್ಳಾರಿಯನ್ನ ಈ ಸ್ಥಿತಿಗೆ ತಂದಿದ್ದಾರೆ? ತಾವು ಕೇಳಿರುವಂತ ಪ್ರಶ್ನೆಗೆ ಭರತ್ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಲಾಟರಿ ಮಾದರಿಯಲ್ಲಿ ಶಾಸಕರಾಗಿರುವಂತದ್ದು. ನಾನೇನು ಭಾಜಪ ಪಕ್ಷ ನನ್ನ ಎಂಟರ್ಟೈನ್ ಮಾಡದೆ ಹೋದ ಪಕ್ಷದಲ್ಲಿ KRPP ಅಂತ ಮಾಡಿದಾಗ ನನ್ನ ಮತ್ತು ಬಿಜೆಪಿ ನಡುವೆ ಆಗಿರುವಂತಹ ವ್ಯತ್ಯಾಸಗಳಲ್ಲಿ ಇವತ್ತು ನಮ್ಮ ಬ್ರದರ್ ಶ್ರೀಮತಿ ಇಬ್ಬರ ನಡುವೆ ವೋಟ್ ಡಿವೈಡ್ ಆಗಿರೋದ್ರಲ್ಲಿ ಅವನು MLA ಆಗಿ ಗೆದ್ದಿರುವಂತ ಒಂದು ವಿಚಾರ. ಅವ್ರ ತಂದೆ ಕೂಡ ಒಂದೇ ಸಲ MLA ಆದ್ರೂ ಅಲ್ಲಿಗೆ ಎಂಡ್ ಆಯ್ತು ರಾಜಕಾರಣ ಅನ್ನೋದು. ಅವರ ಕುಟುಂಬನೇ, ಅವರ ಹಿನ್ನೆಲೆ ಎಲ್ಲ ಕೂಡ ತುಂಬಾ ಕ್ರಿಮಿನಲ್ ಉಳ್ಳ ಕುಟುಂಬ. ನಾನು ಅದಕ್ಕೆ ಸಾಕಷ್ಟು ವಿಷಯಗಳನ್ನ, ಎವಿಡೆನ್ಸ್ಗಳನ್ನ ಈಗ ನಾನು ನಿಮ್ಮ ಮುಂದೆ ತರಿಸಿ ನಾನು ತೋರಿಸ್ತೀನಿ. ನಾನು ಅವ್ರ ತಂದೆ ಹಿನ್ನೆಲೆ ಹೇಗಿತ್ತು, ಯಾಕಂದ್ರೆ ಅವ್ರ ತಂದೆನ ಕ್ರಿಮಿನಲ್ ಅಂದಾಗ ನಮ್ಮ ತಂದೆ ಕ್ರಿಮಿನಲ್ ಅಲ್ಲ, ದೊಡ್ಡ ಗ್ರೆನೇಟ್ ವ್ಯಾಪಾರಿ, ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ, ಕೊಡುಗೆ ದಾನಿ ಅಂತ ಹೇಳಿ ಹೇಳಿದ್ದಾನೆ. ಆ ಕೊಡುಗೆ ದಾನಿ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿದೆ, ಮತ್ತೆ ತಮಗೂ ಅಷ್ಟು ಎಷ್ಟು ಗೊತ್ತಿರುತ್ತೆ ಇನ್ಫಾರ್ಮೇಶನ್. ಸೊ ಹಾಗಾಗಿ ಅವ್ರಿಗೆ ಏನಾಗಿದೆ ಅಂದ್ರೆ, ಹೇಗೋ ಲಾಟ್ರಿಯಲ್ಲಿ ಗೆದ್ದಿದ್ದೀನಿ ನಾನು, ಜನಪ್ರೀತಿ ದಿನೇ ದಿನೇ ಕಳ್ಕೊಂತ ಇದ್ದಾರೆ. ಕಳೆದ 2.5 ವರ್ಷದಲ್ಲಿ ಇಡೀ ಬಳ್ಳಾರಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ತಾಣ ಅದು ಎಲ್ಲಿ ಇದೆ ಅಂದ್ರೆ ಕರ್ನಾಟಕದಲ್ಲಿ ನಂಬರ್ 1 ಪ್ಲೇಸ್ ಬಳ್ಳಾರಿ ಅನ್ನೋ ಆ ಸ್ಥಿತಿಗೆ ಒಂದು ತಗೊಂಡು ಬಂದ. ಒಬ್ಬ ಮಹಿಳಾ IPS ಅಧಿಕಾರಿ ಶೋಭಾ ರಾಣಿ ಅವರು ಬಳ್ಳಾರಿ ಬಿಟ್ಟೋಗ್ಲಿಕ್ಕೆ ಅಷ್ಟು ಬೇಗನೆ ಏನ್ ಕಾರಣ ಹೇಳಿ? ಅವ್ರ ಸಮಯದಲ್ಲಿ ಒಬ್ಬ ದೊಡ್ಡ ಮಾರ್ಬಲ್ ಗ್ರಾನೈಟ್ ಬಿಸಿನೆಸ್ ಮ್ಯಾನ್ ನ ಅವರು ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟು ಅಂಗಡಿಗೆ ನುಗ್ಗಿ ಅವರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದ್ರೂ ಕೂಡ ಕೊಡೋ ಧೈರ್ಯ ಮಾಡಿದ್ದೇನೆ. ಊರೇ ಬಿಟ್ಟು ಇವತ್ತೋಗಿ ಅಹಮದಾಬಾದ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅವರು. ಎರಡನೇದು, ಒಬ್ಬ ಡಾಕ್ಟರ್, ಒಂದು ಪ್ರತಿಷ್ಠಿತ ಕುಟುಂಬ ಅದು ಬಳ್ಳಾರಿಯಲ್ಲಿ, ವ್ಯಾಪಾರಸ್ಥರ ಕುಟುಂಬ, ವೈಶ್ಯಸ್. ಬೆಳಿಗ್ಗೆನೆ ವಾಕಿಂಗ್ ಮಾಡೋದಕ್ಕೆ ಬಂದವನ್ನ ಎತ್ತಕೊಂಡು ಹೋಗ್ಬಿಟ್ರು. ಇದೇ ಭರತ್ ರೆಡ್ಡಿ ಫಾಲೋಯರ್ಸ್. ಅವರೆಲ್ಲರನ್ನ SP ಖುದ್ದಾಗಿ ಹೋಗಿ ಅರೆಸ್ಟ್ ಮಾಡಿ ಮೀಡಿಯಾ ಮುಂದೆ ಡಿಸ್ಪ್ಲೇ ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಮತ್ತು ಈ ಮಟ್ಕ, ಓಸಿಗಳು, ಗಾಂಜಾಗಳು, ಈ ಕ್ಲಬ್ ಅನಧಿಕೃತವಾಗಿ ಅವ್ರು ಮಾಡ್ತಿರೋ ಆಕ್ಟಿವಿಟಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಆ ಹೆಣ್ಮಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಮೇಲೆ ಇವಾಗ ನೋಡಿ DK ಶಿವಕುಮಾರ್ ಅವರೇ ಅವನ ಬೆನ್ನಿಗೆ ನಾವು ನಿಂತ್ಕೊಂಡಿದೀವಿ, ಕಾಂಗ್ರೆಸ್ ನಿಂತ್ಕೊಂಡಿದೆ, ಅಲ್ಲಿ ಅವನು ಶಾಂತಿ ಕಾಪಾಡೋದಕ್ಕೆ ಹೋದ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಮಹಿಳಾಧಿಕಾರಿ ಕೂಡ ಇನ್ನೆಷ್ಟು ಒತ್ತಡ ಇರಬೇಕು ಹಿಂದೆ ತಾವು ಯೋಚನೆ ಮಾಡಿ. ಹಾಗಾಗಿ ಅವರು ವಾಲಂಟ್ರಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಿಟ್ಟು ಹೋಗಿರುವಂತ ಒಂದು ಪರಿಸ್ಥಿತಿ. ಹಾಗಾಗಿ ಅವ್ರಿಗೇನಾಗಿದೆ, ದಿನೇ ದಿನೇ ಜನಪ್ರೀತಿ ಕಡಿಮೆ ಆಗ್ತಾ ಇದೆ. ಈ ಕಡೆ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತ ಒಂದು ವಾತಾವರಣ. 28 ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಈ ಎಂಟೈರ್ ಅಖಂಡ ಬಳ್ಳಾರಿ ಜಿಲ್ಲೆ ಸ್ವೀಪ್ ಆಗುತ್ತೆ. ನನ್ನ ಎಲ್ಲಾ ವ್ಯವಹಾರಗಳು ಹೊರಗಡೆ ಬಂದ್ರೆ ನನ್ನ ಇವರು ರಾಜಕೀಯವಾಗಿ ಮುಗಿಸ್ತಾರೆ ಅನ್ನೋ ಭಯದಲ್ಲಿ ಕೇವಲ ಒಂದು ಬ್ಯಾನರ್ ನೆಪದಲ್ಲಿ ಅವನ್ ಬಂದು ಈ ರೀತಿ ಮನೆ ಮೇಲೆ ದಾಳಿ ಮಾಡಿರುವಂತ ವಿಚಾರ. ಹಾಗಾಗಿ ಇವತ್ತು ಬಳ್ಳಾರಿಯನ್ನ ನಾವು ಅಧಿಕಾರದಲ್ಲಿದ್ದಾಗ, ಅಧಿಕಾರಕ್ಕೆ ಬಂದ ತಕ್ಷಣ 10ರಲ್ಲಿ 9 ಸೀಟು ಗೆದ್ದಾಗ ನಾವು ಮೀಡಿಯಾದಲ್ಲಿ, ತಾವು ರಿಪಬ್ಲಿಕ್ ಕನ್ನಡ ಅವತ್ತು ಇಲ್ದೇ ಇರಬಹುದು, ತಾವು ಈ ಹಿಂದೆ ಬೇರೆ ಬೇರೆ ಪತ್ರಿಕೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿದೀರ. 2008 ಸರ್ಕಾರ ಬಂದ ಮಾರನೇ ದಿನ ನಂದೊಂದು ಪ್ರೆಸ್ ಮೀಟ್ ಇರುತ್ತೆ. ಯಾರ ಮೇಲೆ ದ್ವೇಷ ರಾಜಕಾರಣ ನಾವು ಮಾಡಲ್ಲ. ಬಳ್ಳಾರಿ ಅನ್ನುವಂಥದ್ದು ಅಭಿವೃದ್ಧಿ ಆಗದೆ ಇರುವಂತ ಜಿಲ್ಲೆ ಅನ್ನೋ ಹೆಸರಿತ್ತು. ಇದು ಅಭಿವೃದ್ಧಿ ಆಗ್ಬೇಕು, ಕರ್ನಾಟಕದಲ್ಲಿ ಬೆಂಗಳೂರು ನಂತರ ದೊಡ್ಡ ಮಹಾನಗರ ಇದಾಗಬೇಕು, ಅದೆಲ್ಲದಕ್ಕೂ ಅವಕಾಶಗಳಿದೆ, ಎಲ್ಲರೂ ನಿಶ್ಚಿಂತವಾಗಿ ತಮ್ಮ ಬಿಸಿನೆಸ್ ಆಕ್ಟಿವಿಟೀಸ್ ಮಾಡ್ಕೊಳ್ಳಿ ಅಂತ ನಾವು ಕರೆ ಕೊಟ್ಟಿದ್ದಂತವ್ರು. ಒಂದು ಸಣ್ಣ ಘಟನೆ ಕೂಡ ಇವತ್ತು ಕೂಡ ನಡೆದಿಲ್ಲ. ರೆಡ್ಡಿ ರಿಪಬ್ಲಿಕ್ ಅಂತೇಳಿ ಅವರು ಪ್ರಚಾರ ಮಾಡಿದ್ದಂತವರು ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅಂತ ಹೇಳಿ ಕೇವಲ ಬಳ್ಳಾರಿನಲ್ಲ, ಇವತ್ತು ನಿಮಗೆ ಕಾರವಾರ
ಯಲ್ಲಾಪುರದಲ್ಲಾಗಿರೋ ಘಟನೆ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಾಗಿರೋ ಘಟನೆ ಆಗಿರ್ಬೋದು, ಹುಮ್ನಾಬಾದ್ ಬೀದರಲ್ಲಾಗಿರೋ ಘಟನೆ ಆಗಿರ್ಬೋದು, ನಮ್ಮ ಬಳ್ಳಾರಿ ವಿಷಯದಲ್ಲಾಗಿರೋದಾಗಿರ್ಬೋದು, ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನ ಕರ್ನಾಟಕವನ್ನೇ ಮಾಡ್ಲಿಕ್ಕೆ ಇವರು ಹೊರಟಿರುವಂತದ್ದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂತ ಒಂದು ಕಾಲದಲ್ಲಿ ಕಳಿಸ್ಕೊತಾ ಇದ್ದ ಬಳ್ಳಾರಿ ಈಗ ಮತ್ತೊಮ್ಮೆ ರಾಜ್ಯಾದ್ಯಂತ ಹೆಸರು ಮಾಡಿದೆ. ಅದಕ್ಕೆ ಕಾರಣ ಆಗಿದ್ದು ಶಾಸಕರು, ಮಾಜಿ ಸಚಿವರು ಆದ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ನಡೆದ ಒಂದು ಕ್ಷುಲ್ಲಕ ಘಟನೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದ ಜಗಳ ಒಬ್ಬ ಕಾರ್ಯಕರ್ತನ ಅಂತ್ಯದೊಂದಿಗೆ ಮುಕ್ತಾಯಗೊಂಡಿದೆ. ಆದ್ರೆ ಅದು ಇವತ್ತಿ ತನಕ ನಿಲ್ತಾ ಇಲ್ಲ. ದಿನಕ್ಕೊಂದು ಟ್ವಿಸ್ಟ್ ತಗೋತಾ ಇದೆ, ದಿನಕ್ಕೊಂದಷ್ಟು ವಿಡಿಯೋಗಳು ಬರ್ತಿದೆ, ಆರೋಪ ಪ್ರತ್ಯಾರೋಪಗಳು ನಿಲ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ನಮ್ ಜೊತೆ ಇವತ್ತು ಸ್ವತಃ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ಯಾನರ್ ಗಲಾಟೆ ಎಲ್ಲ ವಿಷಯ ಗೊತ್ತಿದೆ, ನೀವು ತುಂಬಾ ಮಾತಾಡಿದೀರಾ. ಆದ್ರೆ ನನ್ನ ನೇರ ಪ್ರಶ್ನೆ, ಬಳ್ಳಾರಿಯ ಈ ಸ್ಥಿತಿಗೆ ಯಾರು ಕಾರಣ? ನಾರಾ ಭರತ್ ರೆಡ್ಡಿ ಅವರ, ಜನಾರ್ದನ್ ರೆಡ್ಡಿ ಅವರ, ಕಾಂಗ್ರೆಸ್ ಅಥವಾ ಬಿಜೆಪಿನ? ಯಾರು ಇವತ್ತು ಬಳ್ಳಾರಿಯನ್ನ ಈ ಸ್ಥಿತಿಗೆ ತಂದಿದ್ದಾರೆ? ತಾವು ಕೇಳಿರುವಂತ ಪ್ರಶ್ನೆಗೆ ಭರತ್ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಲಾಟ್ರಿ ಮಾದರಿಯಲ್ಲಿ ಶಾಸಕರಾಗಿರುವಂತದ್ದು. ನಾನೇನು ಭಾಜಪ ಪಕ್ಷ ನನ್ನ ಎಂಟರ್ಟೈನ್ ಮಾಡದೆ ಹೋದ ಪಕ್ಷದಲ್ಲಿ KRPP ಅಂತ ಮಾಡಿದಾಗ ನನ್ನ ಮತ್ತು ಬಿಜೆಪಿ ನಡುವೆ ಆಗಿರುವಂತಹ ವ್ಯತ್ಯಾಸಗಳಲ್ಲಿ ಇವತ್ತು ನಮ್ಮ ಬ್ರದರ್ ಶ್ರೀಮತಿ ಇಬ್ಬರ ನಡುವೆ ವೋಟ್ ಡಿವೈಡ್ ಆಗಿರೋದ್ರಲ್ಲಿ ಅವನು MLA ಆಗಿ ಗೆದ್ದಿರುವಂತ ಒಂದು ವಿಚಾರ. ಅವ್ರ ತಂದೆ ಕೂಡ ಒಂದೇ ಸಲ MLA ಆದ್ರೂ ಅಲ್ಲಿಗೆ ಎಂಡ್ ಆಯ್ತು ರಾಜಕಾರಣ ಅನ್ನೋದು. ಅವರ ಕುಟುಂಬನೇ, ಅವರ ಹಿನ್ನೆಲೆ ಎಲ್ಲ ಕೂಡ ತುಂಬಾ ಕ್ರಿಮಿನಲ್ ಉಳ್ಳ ಆ ಕುಟುಂಬ. ನಾನು ಅದಕ್ಕೆ ಸಾಕಷ್ಟು ವಿಷಯಗಳನ್ನ, ಎವಿಡೆನ್ಸ್ಗಳನ್ನ ಈಗ ನಾನು ನಿಮ್ಮ ಮುಂದೆ ತರಿಸಿ ನಾನು ತೋರಿಸ್ತೀನಿ. ನಾನು ಅವ್ರ ತಂದೆ ಹಿನ್ನೆಲೆ ಹೇಗಿತ್ತು, ಯಾಕಂದ್ರೆ ಅವ್ರ ತಂದೆನ ಕ್ರಿಮಿನಲ್ ಅಂದಾಗ ನಮ್ಮ ತಂದೆ ಕ್ರಿಮಿನಲ್ ಅಲ್ಲ, ದೊಡ್ಡ ಗ್ರೆನೇಟ್ ವ್ಯಾಪಾರಿ, ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ, ಕೊಡುಗೆ ದಾನಿ ಅಂತ ಹೇಳಿ ಹೇಳಿದ್ದಾನೆ. ಆ ಕೊಡುಗೆ ದಾನಿ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿದೆ, ಮತ್ತೆ ತಮಗೂ ಅಷ್ಟು ಎಷ್ಟು ಗೊತ್ತಿರುತ್ತೆ ಇನ್ಫಾರ್ಮೇಶನ್. ಸೊ ಹಾಗಾಗಿ ಅವ್ರಿಗೆ ಏನಾಗಿದೆ ಅಂದ್ರೆ, ಹೇಗೋ ಲಾಟ್ರಿಯಲ್ಲಿ ಗೆದ್ದಿದ್ದೀನಿ ನಾನು, ಜನಪ್ರೀತಿ ದಿನೇ ದಿನೇ ಕಳ್ಕೊಂತ ಇದ್ದಾರೆ. ಕಳೆದ 2.5 ವರ್ಷದಲ್ಲಿ ಇಡೀ ಬಳ್ಳಾರಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ತಾಣ ಅದು ಎಲ್ಲಿ ಇದೆ ಅಂದ್ರೆ ಕರ್ನಾಟಕದಲ್ಲಿ ನಂಬರ್ 1 ಪ್ಲೇಸ್ ಬಳ್ಳಾರಿ ಅನ್ನೋ ಆ ಸ್ಥಿತಿಗೆ ಅವ್ನು ತಗೊಂಡು ಬಂದ. ಒಬ್ಬ ಮಹಿಳಾ IPS ಅಧಿಕಾರಿ ಶೋಭಾರಾಣಿ ಅವರು ಬಳ್ಳಾರಿ ಬಿಟ್ಟೋಗ್ಲಿಕ್ಕೆ ಅಷ್ಟು ಬೇಗನೆ ಏನ್ ಕಾರಣ ಹೇಳಿ? ಅವ್ರ ಸಮಯದಲ್ಲಿ ಒಬ್ಬ ದೊಡ್ಡ ಮಾರ್ಬಲ್ ಗ್ರಾನೈಟ್ ಬಿಸಿನೆಸ್ ಮ್ಯಾನ್ ನ ಅವರು ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟು ಅಂಗಡಿಗೆ ನುಗ್ಗಿ ಅವರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದ್ರೆ ಕೂಡ ಕೊಡೋ ಧೈರ್ಯ ಮಾಡಿದ್ದೇನೆ. ಊರೇ ಬಿಟ್ಟು ಇವತ್ತೋಗಿ ಅಹಮದಾಬಾದ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅವರು. ಎರಡನೇದು, ಒಬ್ಬ ಡಾಕ್ಟರ್, ಒಂದು ಪ್ರತಿಷ್ಠಿತ ಕುಟುಂಬ ಅದು ಬಳ್ಳಾರಿಯಲ್ಲಿ, ವ್ಯಾಪಾರಸ್ಥರ ಕುಟುಂಬ, ವೈಶ್ಯಸ್. ಬೆಳಿಗ್ಗೆನೆ ವಾಕಿಂಗ್ ಮಾಡೋದಕ್ಕೆ ಬಂದವನ್ನ ಎತ್ತಕೊಂಡು ಹೋಗ್ಬಿಟ್ರು. ಇದೇ ಭರತ್ ರೆಡ್ಡಿ ಫಾಲೋಯರ್ಸ್. ಅವರೆಲ್ಲರನ್ನ SP ಖುದ್ದಾಗಿ ಹೋಗಿ ಅರೆಸ್ಟ್ ಮಾಡಿ ಮೀಡಿಯಾ ಮುಂದೆ ಡಿಸ್ಪ್ಲೇ ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಮತ್ತು ಈ ಮಟ್ಕ, ಓಸಿಗಳು, ಗಾಂಜಾಗಳು, ಈ ಕ್ಲಬ್ ಅನಧಿಕೃತವಾಗಿ ಅವ್ರು ಮಾಡ್ತಿರೋ ಆಕ್ಟಿವಿಟಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಆ ಹೆಣ್ಮಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಮೇಲೆ ಇವಾಗ ನೋಡಿ DK ಶಿವಕುಮಾರ್ ಅವರೇ ಅವನ ಬೆನ್ನಿಗೆ ನಾವು ನಿಂತ್ಕೊಂಡಿದೀವಿ, ಕಾಂಗ್ರೆಸ್ ನಿಂತ್ಕೊಂಡಿದೆ, ಅಲ್ಲಿ ಅವನು ಶಾಂತಿ ಕಾಪಾಡೋದಕ್ಕೆ ಹೋದ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಮಹಿಳಾಧಿಕಾರಿ ಕೂಡ ಇನ್ನೆಷ್ಟು ಒತ್ತಡ ಇರಬೇಕು ಹಿಂದೆ ತಾವು ಯೋಚನೆ ಮಾಡಿ. ಸೊ ಹಾಗಾಗಿ ಅವರು ವಾಲಂಟ್ರಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಿಟ್ಟು ಹೋಗಿರುವಂತ ಒಂದು ಪರಿಸ್ಥಿತಿ. ಹಾಗಾಗಿ ಅವ್ರಿಗೇನಾಗಿದೆ, ದಿನೇ ದಿನೇ ಜನಪ್ರೀತಿ ಕಡಿಮೆ ಆಗ್ತಾ ಇದೆ. ಈ ಕಡೆ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತ ಒಂದು ವಾತಾವರಣ. 28 ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಈ ಎಂಟೈರ್ ಅಖಂಡ ಬಳ್ಳಾರಿ ಜಿಲ್ಲೆ ಸ್ವೀಪ್ ಆಗುತ್ತೆ. ನನ್ನ ಎಲ್ಲಾ ವ್ಯವಹಾರಗಳು ಹೊರಗಡೆ ಬಂದ್ರೆ ನನ್ನ ಇವರು ರಾಜಕೀಯವಾಗಿ ಮುಗಿಸ್ತಾರೆ ಅನ್ನೋ ಭಯದಲ್ಲಿ ಕೇವಲ ಒಂದು ಬ್ಯಾನರ್ ನೆಪದಲ್ಲಿ ಅವನ್ ಬಂದು ಈ ರೀತಿ ಮನೆ ಮೇಲೆ ದಾಳಿ ಮಾಡಿರುವಂತ ವಿಚಾರ. ಹಾಗಾಗಿ ಇವತ್ತು ಬಳ್ಳಾರಿಯನ್ನ ನಾವು ಅಧಿಕಾರದಲ್ಲಿದ್ದಾಗ, ಅಧಿಕಾರಕ್ಕೆ ಬಂದ ತಕ್ಷಣ 10ರಲ್ಲಿ 9 ಸೀಟು ಗೆದ್ದಾಗ ನಾವು ಮೀಡಿಯಾದಲ್ಲಿ, ತಾವು ರಿಪಬ್ಲಿಕ್ ಕನ್ನಡ ಅವತ್ತು ಇಲ್ದೇ ಇರಬಹುದು, ತಾವು ಈ ಹಿಂದೆ ಬೇರೆ ಬೇರೆ ಪತ್ರಿಕೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿದೀರಾ. 2008 ಸರ್ಕಾರ ಬಂದ ಮಾರನೇ ದಿನ ನಂದೊಂದು ಪ್ರೆಸ್ ಮೀಟ್ ಇರುತ್ತೆ. ಯಾರ ಮೇಲೆ ದ್ವೇಷ ರಾಜಕಾರಣ ನಾವು ಮಾಡಲ್ಲ. ಬಳ್ಳಾರಿ ಅನ್ನುವಂಥದ್ದು ಅಭಿವೃದ್ಧಿ ಆಗದೆ ಇರುವಂತ ಜಿಲ್ಲೆ ಅನ್ನೋ ಹೆಸರಿತ್ತು. ಇದು ಅಭಿವೃದ್ಧಿ ಆಗ್ಬೇಕು, ಕರ್ನಾಟಕದಲ್ಲಿ ಬೆಂಗಳೂರು ನಂತರ ದೊಡ್ಡ ಮಹಾನಗರ ಇದಾಗಬೇಕು, ಅದೆಲ್ಲದಕ್ಕೂ ಅವಕಾಶಗಳಿದೆ. ಎಲ್ಲರೂ ನಿಶ್ಚಿಂತವಾಗಿ ತಮ್ಮ ಬಿಸಿನೆಸ್ ಆಕ್ಟಿವಿಟೀಸ್
ಮಾಡ್ಕೊಳ್ಳಿ ಅಂತ ನಾವು ಕರೆ ಕೊಟ್ಟಿದ್ದಂತವ್ರು. ಒಂದು ಸಣ್ಣ ಘಟನೆ ಕೂಡ ಇವತ್ತು ಕೂಡ ನಡೆದಿಲ್ಲ. ರೆಡ್ಡಿ ರಿಪಬ್ಲಿಕ್ ಅಂತೇಳಿ ಅವರು ಪ್ರಚಾರ ಮಾಡಿದ್ದಂತವ್ರು ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅಂತ ಹೇಳಿ ಕೇವಲ ಬಳ್ಳಾರಿನಲ್ಲ, ಇವತ್ತು ನಿಮಗೆ ಕಾರವಾರ ಯಲ್ಲಾಪುರದಲ್ಲಾಗಿರೋ ಘಟನೆ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಾಗಿರೋ ಘಟನೆ ಆಗಿರ್ಬೋದು, ಹುಮ್ನಾಬಾದ್ ಬೀದರಲ್ಲಾಗಿರೋ ಘಟನೆ ಆಗಿರ್ಬೋದು, ನಮ್ಮ ಬಳ್ಳಾರಿ ವಿಷಯದಲ್ಲಾಗಿರೋದಾಗಿರ್ಬೋದು, ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನ ಕರ್ನಾಟಕವನ್ನೇ ಮಾಡ್ಲಿಕ್ಕೆ ಇವರು ಹೊರಟಿರುವಂತದ್ದು.